ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಈ ವರದಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕ ಫೈಟ್ಗೆ ವೇದಿಕೆ ಆದಂತಿದೆ. ವರದಿ ಜಾರಿ ಬಗ್ಗೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಪರ ಮತ್ತು ವಿರೋಧದ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್. ವರದಿ ಜಾರಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಫೈಟ್. ಹೌದು, ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಹುಮ್ಮಸ್ಸಿನಿಂದ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಆತುರಾತುರವಾಗಿ ವರದಿ ಜಾರಿಗೆ ಮುಂದಾಗಿರುವುದಕ್ಕೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ ಪರ ವಿರೋಧದ ಫೈಟ್ ಶುರುವಾಗಿದೆ. ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ನಾನು ಇನ್ನೂ ವರದಿ ನೋಡಿಲ್ಲ ಅಂದಿರುವ ಡಿಸಿಎಂ ಡಿಕೆಶಿ ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿಸಿದರು. ವರದಿ ಬಹಿರಂಗ ಆಗಿದೆ. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಗೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿ ವರದಿ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ. ಆದರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿಗೆ ಮುಂದಾಗಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಗುಡುಗಿದ್ರು. ಎಲ್ಲಾ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ಇನ್ನು ಜಾತಿ ಗಣತಿ ವರದಿ ನೋಡದೆ ನಾನೇನು ಹೇಳೋದಿಲ್ಲ. ರಾಜ್ಯದಲ್ಲಿ ಮಾತ್ರ 1 ಕೋಟಿ ಜನ ಲಿಂಗಾಯತರಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಲಿಂಗಾಯತ ಜಾತಿ ಜನರ ಲೆಕ್ಕವನ್ನ ಮಾರ್ಮಿಕವಾಗಿ ತಿಳಿಸಿದರು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ, ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ. ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ. ಇತ್ತ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಹೆಸರಲ್ಲಿ ಹಿಂದೂಗಳನ್ನ ಜಾತಿವಾರು ಒಡೆಯಲಾಗಿದೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗುತ್ತೆ. ಇನ್ನು ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ನೇರವಾಗಿ ಜಾತಿ ಜನಗಣತಿ ಮತ್ತೆ ಆಗಬೇಕು ಅನ್ನೋ ಮಠಾಧೀಶರ ಬೇಡಿಕೆ ವಿರುದ್ಧ ಗರಂ ಆದರು. ಮಠಾಧೀಶರು ಹೇಳಿದಂತೆ ಇಲ್ಲಿ ಸರ್ಕಾರಗಳು ನಡೆಯಲ್ಲ ಅಂತ ಜಾತಿ ಜನಗಣತಿ ವರದಿ ಪರ ಬ್ಯಾಟ್ ಬೀಸಿದ್ರು. ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತದೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೆಯಲ್ಲ. ಒಟ್ಟಾರೆ ಜಾತಿ ಗಣತಿ ವರದಿ ಜಾರಿಗೆ ಸಿದ್ದು ಸರ್ಕಾರ ಶತಾಯಗತಾಯ ಹೋರಾಟ ನಡೆಸಿದ್ರೆ, ಇತ್ತ ಈ ವರದಿ ಚುನಾವಣೆಯ ಗಿಮಿಕ್ ಅನ್ನೋ ಅಂಶವನ್ನ ಬಿಜೆಪಿ ನಾಯಕರು ಸಾಬೀತುಪಡಿಸೋದಕ್ಕೆ ಪಣ ತೊಟ್ಟಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಈ ವರದಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕ ಫೈಟ್ಗೆ ವೇದಿಕೆ ಆದಂತಿದೆ. ವರದಿ ಜಾರಿ ಬಗ್ಗೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಪರ ಮತ್ತು ವಿರೋಧದ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್. ವರದಿ ಜಾರಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಫೈಟ್. ಹೌದು, ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಹುಮ್ಮಸ್ಸಿನಿಂದ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಆತುರಾತುರವಾಗಿ ವರದಿ ಜಾರಿಗೆ ಮುಂದಾಗಿರುವುದಕ್ಕೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ ಪರ ವಿರೋಧದ ಫೈಟ್ ಶುರುವಾಗಿದೆ. ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ನಾನು ಇನ್ನೂ ವರದಿ ನೋಡಿಲ್ಲ ಅಂದಿರುವ ಡಿಸಿಎಂ ಡಿಕೆಶಿ ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿಸಿದರು. ವರದಿ ಬಹಿರಂಗ ಆಗಿದೆ. ಸಿಎಂ ಹೇಳಿದ್ದಾರೆ,
ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿ ವರದಿ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ. ಆದರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿಗೆ ಮುಂದಾಗಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಗುಡುಗಿದ್ರು. ಎಲ್ಲಾ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ಇನ್ನು ಜಾತಿ ಗಣತಿ ವರದಿ ನೋಡದೆ ನಾನೇನು ಹೇಳೋದಿಲ್ಲ. ರಾಜ್ಯದಲ್ಲಿ ಮಾತ್ರ 1 ಕೋಟಿ ಜನ ಲಿಂಗಾಯತರಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಲಿಂಗಾಯತ ಜಾತಿ ಜನರ ಲೆಕ್ಕವನ್ನ ಮಾರ್ಮಿಕವಾಗಿ ತಿಳಿಸಿದರು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ, ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೀವಿ. ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ. ಇತ್ತ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಹೆಸರಲ್ಲಿ ಹಿಂದೂಗಳನ್ನ ಜಾತಿವಾರು ಒಡೆಯಲಾಗಿದೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗುತ್ತೆ. ಇನ್ನು ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ನೇರವಾಗಿ ಜಾತಿ ಜನಗಣತಿ ಮತ್ತೆ ಆಗಬೇಕು ಅನ್ನೋ ಮಠಾಧೀಶರ ಬೇಡಿಕೆ ವಿರುದ್ಧ ಗರಂ ಆದರು. ಮಠಾಧೀಶರು ಹೇಳಿದಂತೆ ಇಲ್ಲಿ ಸರ್ಕಾರಗಳು ನಡೆಯಲ್ಲ ಅಂತ ಜಾತಿ ಜನಗಣತಿ ವರದಿ ಪರ ಬ್ಯಾಟ್ ಬೀಸಿದ್ರು. ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರುತ್ತೆ ಸರ್ಕಾರ ಏನಿರುತ್ತೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೆಯಲ್ಲ. ಒಟ್ಟಾರೆ ಜಾತಿ ಗಣತಿ ವರದಿ ಜಾರಿಗೆ ಸಿದ್ದು ಸರ್ಕಾರ ಶತಾಯಗತಾಯ ಹೋರಾಟ ನಡೆಸಿದ್ರೆ, ಇತ್ತ ಈ ವರದಿ ಚುನಾವಣೆಯ ಗಿಮಿಕ್ ಅನ್ನೋ ಅಂಶವನ್ನ ಬಿಜೆಪಿ ನಾಯಕರು ಸಾಬೀತುಪಡಿಸೋದಕ್ಕೆ ಪಣ ತೊಟ್ಟಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಈ ವರದಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕ ಫೈಟ್ಗೆ ವೇದಿಕೆ ಆದಂತಿದೆ. ವರದಿ ಜಾರಿ ಬಗ್ಗೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಪರ ಮತ್ತು ವಿರೋಧದ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಜಾತಿ ಜನಗಣತಿ ವರದಿ ಜಾರಿಗೆ ಮುಹೂರ್ತ ಫಿಕ್ಸ್. ವರದಿ ಜಾರಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಫೈಟ್. ಹೌದು, ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಹುಮ್ಮಸ್ಸಿನಿಂದ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಆತುರಾತುರವಾಗಿ ವರದಿ ಜಾರಿಗೆ ಮುಂದಾಗಿರುವುದಕ್ಕೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವೆ ಪರ ವಿರೋಧದ ಫೈಟ್ ಶುರುವಾಗಿದೆ. ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ನಾನು ಇನ್ನೂ ವರದಿ ನೋಡಿಲ್ಲ ಅಂದಿರುವ ಡಿಸಿಎಂ ಡಿಕೆಶಿ ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿಸಿದರು. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಜನಗಣತಿ ವರದಿ ಕಾಗಕ್ಕ ಗುಬ್ಬಕ್ಕ ಕತೆ ತರ ಇದೆ. ಆದರೆ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿಗೆ ಮುಂದಾಗಿದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಗುಡುಗಿದ್ರು. ಎಲ್ಲಾ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ಇನ್ನು ಜಾತಿ ಗಣತಿ ವರದಿ ನೋಡದೆ ನಾನೇನು ಹೇಳೋದಿಲ್ಲ. ರಾಜ್ಯದಲ್ಲಿ ಮಾತ್ರ 1 ಕೋಟಿ ಜನ ಲಿಂಗಾಯತರಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಲಿಂಗಾಯತ ಜಾತಿ ಜನರ ಲೆಕ್ಕವನ್ನ ಮಾರ್ಮಿಕವಾಗಿ ತಿಳಿಸಿದರು. ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ, ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ
ನಮ್ಗೆ ಕೊಟ್ಟಿದಾರ ಅದನ್ನ ನೋಡ್ತೀವಿ, ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ. ಇತ್ತ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಹೆಸರಲ್ಲಿ ಹಿಂದೂಗಳನ್ನ ಜಾತಿವಾರು ಒಡೆಯಲಾಗಿದೆ ಅಂತ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಇನ್ನು ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ನೇರವಾಗಿ ಜಾತಿ ಜನಗಣತಿ ಮತ್ತೆ ಆಗಬೇಕು ಅನ್ನೋ ಮಠಾಧೀಶರ ಬೇಡಿಕೆ ವಿರುದ್ಧ ಗರಂ ಆದರು. ಮಠಾಧೀಶರು ಹೇಳಿದಂತೆ ಇಲ್ಲಿ ಸರ್ಕಾರಗಳು ನಡೆಯಲ್ಲ ಅಂತ ಜಾತಿ ಜನಗಣತಿ ವರದಿ ಪರ ಬ್ಯಾಟ್ ಬೀಸಿದ್ರು. ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತದೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೆಯಲ್ಲ. ಒಟ್ಟಾರೆ ಜಾತಿ ಗಣತಿ ವರದಿ ಜಾರಿಗೆ ಸಿದ್ದು ಸರ್ಕಾರ ಶತಾಯಗತಾಯ ಹೋರಾಟ ನಡೆಸಿದ್ರೆ ಇತ್ತ ಈ ವರದಿ ಚುನಾವಣೆಯ ಗಿಮಿಕ್ ಅನ್ನೋ ಅಂಶವನ್ನ ಬಿಜೆಪಿ ನಾಯಕರು ಸಾಬೀತುಪಡಿಸುವುದಕ್ಕೆ ಪಣ ತೊಟ್ಟಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.